ನಮಸ್ಕಾರ ಎಲ್ರಿಗೂ, ನಾನು ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ಇದು ಸ್ಯಾಟರ್ಡೆ ವ್ಲಾಗು. ಬೆಳಗ್ಗೆಯಿಂದ ಎಲ್ಲೂ ಹೋಗಿರಲಿಲ್ಲ. ಸಾಯಂಕಾಲ ಅಂಕಲ್ಲು ನಾನು ಫೋನ್ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಫೋನ್ ನೋಡ್ಕೊಂಬರೋಣ ಬನ್ನಿ ಅಂತ ಹೇಳಿದ್ರು. ನಮ್ಮನ್ನು ಮಂತ್ರಿ ಸ್ಕ್ವೇರಿಂದ ಜಾಲಹಳ್ಳಿ ಕರ್ಕೊಂಡೋದ್ರು. ಏನಕ್ಕೆ ಅಂತಂದರೆ ಜಾಲಹಳ್ಳಿಯಲ್ಲಿ ಅಪೂರ್ವ ಶೋರೂಮಲ್ಲಿ ಅಂಕಲಿಗೆ ಬೇಕಾಗಿರೋ ಫೋನ್ಗೆ ಏನೋ ಡಿಸ್ಕೌಂಟ್ ನಡೀತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿಗೆ ಹೋಗಾದ್ಮೇಲೆ ಅಂಕಲ್ಲು ಅಲ್ಲಿರೋಂಥ ಸ್ಯಾಮ್ಸಂಗಲ್ಲೇ ಬೇರೆ ಬೇರೆ ಫೋನ್ಸ್ ಇರೋದನ್ನು ನೋಡಿಬಿಟ್ಟು ಕನ್ಫ್ಯೂಸ್ ಆದರು. ಸೊ ಯಾವ್ದು ತೊಗೊಳ್ಳಿ ಅಂತ ಯೋಚನೆ ಮಾಡಿಕೊಂಡು ನಾಳೆ ಬರ್ತೀನಿ, ನಾನೆಲ್ಲನೂ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಸೊ ವಾಪಸ್ ಬಂದ್ವಿ. ನಾವು ಸೀದಾ ಮನೆಗೆ ಏನಕ್ಕೆ ಹೋಗೋಣ ಇಷ್ಟು ಬೇಗ, ಇವಾಗ ತಾನೇ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಸೀದಾ ಹೋಗಿದ್ದೆ ಮಂತ್ರಿ ಮಾಲ್ಗೆ. ಸೊ ಹೆಂಗೂ ಸ್ಟಾಪ್ ಇತ್ತಲ್ಲ ಮಂತ್ರಿ ಮಾಲಲ್ಲಿ, ಕೆಳಗಡೆ ಹೋಗೋದ್ಬಿಟ್ಟು ಸೀದಾ ಮಂತ್ರಿ ಮಾಲ್ ಒಳಗಡೆನೇ ಹೋಗ್ಬಿಟ್ವಿ. ಸೊ ಅಲ್ಲಿಂದ ವೆಸ್ಟ್ ಸೈಡ್ಗೆ ಹೋಗ್ಬಿಟ್ಟು ವೆಡ್ಡಿಂಗ್ ಕಲೆಕ್ಷನ್ಸ್ ಇತ್ತು, ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಝೂಡಿಯೋಗೆ ಹೋದ್ವಿ. ಝೂಡಿಯೋದಲ್ಲಿ ಯೂಶ್ವಲಿ ಸಮ್ಮರ್ ಕಲೆಕ್ಷನ್ಸ್ಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಬಟ್ಟೆ. ನಾನು ಲಾಸ್ಟ್ ಇಯರ್ ಕೂಡ ಸಮ್ಮರ್ಗೆ ತೊಗೊಂಡಿದ್ದೆ, ಈ ವರ್ಷವೂ ಕೂಡ ಸಮ್ಮರ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕ್ಲಾತ್ಸನ್ನು ತೊಗೊಂಡೆ. ನಾವು ಶಾಪಿಂಗ್ ಮಾಡೋ ಗ್ಯಾಪಲ್ಲಿ ಅಂಕಲ್ ಅವನಿಗೆ ಟ್ರೈನಲ್ಲಿ ಆಟ ಆಡಿಸ್ತಾಯಿದ್ರು. ಸೊ ಬೆಳಗ್ಗೆಯಿಂದ ಸಾಹೇಬರು ನಿದ್ದೆ ಮಾಡಿರಲಿಲ್ಲ, ನಾನು ಸ್ವಲ್ಪ ಹೊತ್ತಿಗೆ ಮಲ್ಕೊಬಿಡ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಈಚೆನ ಏನಾದ್ರು ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೋದೆ. ಅಷ್ಟರಲ್ಲಿ ಆಲ್ರೆಡಿ ಸಾಹೇಬ್ರಿಗೆ ನಿದ್ದೆ ಬಂದುಬಿಟ್ಟಿತ್ತು, ಸ್ವಲ್ಪ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರು. ಸೊ ನಾವು ಊಟ ಮುಗಿಸೋ ಅಷ್ಟರಲ್ಲಿ ಲೇಟ್ ಆಗಿತ್ತು, ಇನ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪ ಅಲ್ಲೇ ಎಲ್ಲಾದರೂ ಇದ್ದರೆ ಅಪ್ಪನ ಜೊತೆನೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಪ್ಪಂಗೆ ಕಾಲ್ ಮಾಡಿದ್ವಿ. ಅಪ್ಪ ಬಂದರು, ಮನೆಗೆ ಬಂದ್ವಿ. RCB ಮ್ಯಾಚ್ ಇತ್ತು, ನೋಡಿದ್ವಿ, ಖುಷಿ ಆಯಿತು, ವಿನ್ ಆಯಿತು. ಸೊ ಜೈ RCB ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ವಾಚಿಂಗ್, ಬಾಯ್.